ಹಲೋ, ಗುಡ್ ಮಾರ್ನಿಂಗ್. ಸ್ನಾನ ಆಯಿತು. ಇವತ್ತು ಲೇಟ್ ಆಯಿತು. ಟೈಮ್ ಎಷ್ಟಂದರೆ ಆಲ್ರೆಡಿ 6 ಗಂಟೆ ಆಗೋಯ್ತು, 6 o'clock. ಸ್ನಾನ ಮಾಡ್ತಾ ನಂಗೆ ಅನಿಸ್ತು, ನಾವು ನಾನು ಬಳಸೋ ವಸ್ತುಗಳಿಗೆ ಕ್ರೆಡಿಟ್ ಕೊಡಲೇಬೇಕು. ನಾನು ಏನೇನು ಬಳಸ್ತೀನಿ ಪ್ರತಿದಿನ ಅದಕ್ಕೆ ಡೆಫಿನೆಟ್ಲಿ ಕ್ರೆಡಿಟ್ ಕೊಡಲೇಬೇಕು. ನಾನು ಸ್ನಾನ ಮಾಡ್ಕೊಂಡು ಬಂದ ತಕ್ಷಣ ಅಂದರೆ ನೈಟು ಹೇರ್ ಪ್ಯಾಕ್ ಹಾಕ್ಕೊಂಡಿದ್ದೆ. ಹೇರ್ ಪ್ಯಾಕ್ ಹಾಕಿ ಮಲಗಿದ್ದೆ. ಯಾವ ಹೇರ್ ಪ್ಯಾಕ್ ಹಾಕಿದ್ರಿ ಏನು ಅಂತ ನೀವು ಕೇಳ್ಬೋದು. ದಾವಿಯೋ ಹೇರ್ ಪ್ಯಾಕು. ಈಗ ಶ್ಯಾಂಪು ಯೂಸ್ ಮಾಡೋಕ್ಕೆ ಶುರು ಮಾಡಿ ಸುಮಾರು ದಿನ ಆಯಿತು. ಪಕ್ಕಾ ಹೇರ್ ಫಾಲ್ ಸ್ಟಾಪ್ ಆಗಿದೆ. ಅದ್ರ ಜೊತೆಗೆ ಸ್ಕಿನ್ ಕೂಡ ಚೆನ್ನಾಗಿದೆ. ನನ್ನ ಸ್ಕಿನ್ ಟೆಕ್ಸ್ಚರ್ ಚೆನ್ನಾಗಿದೆ. ಹಾಗೆ ಪ್ರತಿದಿನ ಸನ್ಸ್ಕ್ರೀನು ಈಗ 8 ಗಂಟೆಯಿಂದ ಬಳಸ್ಬೇಕು. ನಾನು ಮತ್ತೆ 8 ಗಂಟೆ ಒಳಗೆ ಬರೋದೇ ಇಲ್ಲ. ಅದಕ್ಕೋಸ್ಕರ ಸನ್ಸ್ಕ್ರೀನ್ನ ದಾವಿಯೋದು, ಇದು ಚೇತನ ಮಾಡಿ ಸನ್ಸ್ಕ್ರೀನ್ನೇ ನಾನು ಇವಾಗ ಬಳಸ್ತಾ ಇರೋದು. ನೀವು ಲೋಟಸ್ ಕ್ರೀಮ್ ಬಳಸೋದ್ರೆ ಲೋಟಸ್ ಕ್ರೀಮ್ ಬಳಸ್ತೀನಿ. ಬಟ್ ರೆಗ್ಯುಲರಾಗಿ ಮನೇಲಿದ್ದಾಗ ನಾನು ಸನ್ಸ್ಕ್ರೀನ್ನ ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲಿ ತನಕ ಪಿಗ್ಮೆಂಟೇಷನ್ ಜಾಸ್ತಿ ಇತ್ತು ಅಂತ ಹೇಳಿ ಮೆಡಿಕೇಟೆಡ್ ಸನ್ಸ್ಕ್ರೀನ್ಸ್ನ ಯೂಸ್ ಮಾಡ್ತಾಯಿದ್ದೆ. ಈಗ ಕೆಮಿಕಲ್ ಫ್ರೀ ಸನ್ಸ್ಕ್ರೀನ್ನ ಯೂಸ್ ಮಾಡ್ತಾಯಿದ್ದೀನಿ. ಬಿಕಾಸ್ ಸಾಕು, ಸಿಕ್ಕಾಪಟ್ಟೆ ಕೆಮಿಕಲ್ ಆಯಿತು. ಯಾಕಂದ್ರೆ ನನ್ನ ಸ್ಕಿನ್ಗೆ LPP ಆಗಿತ್ತು ಅಂತ ಹೇಳಿ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿದ್ದು ಆಯಿಂಟ್ಮೆಂಟ್ಸ್ ಫಸ್ಟ್ ಹಚ್ಚಿ ಎಲ್ಲ ಟ್ರೈ ಮಾಡಿ ಫೈನಲಿ ಒಂದು ಹಂತಕ್ಕೆ ಬಂದಿದೆ ಇವಾಗ ಪಿಗ್ಮೆಂಟೇಷನ್. ಅದಕ್ಕೋಸ್ಕರ ಈಗ ನಾರ್ಮಲ್ ನಮ್ಮ ಕೆಮಿಕಲ್ ಫ್ರೀ ಪ್ರಾಡಕ್ಟ್ಸ್ನ ಯೂಸ್ ಮಾಡೋ ಹಂತಕ್ಕೆ ಬಂದಿದೆ. ಏನಕ್ಕೂ ಮೇಕಪ್ ಬ್ರಷು, ಮೇಕಪ್ ಸ್ಪಾಂಜು ಅಂತ ಏನು ಬಳಸಲ್ಲ ನಾನು. ಕೇಸರ್ ಲಿಪ್ ಬಾಮು, ಇದು ಕೂಡ ಚೇತನಂದು. ಹರಿಪ್ರಿಯಾ ಅವ್ರದ್ದು ಕ್ಯಾರೆಟ್ ಲಿಪ್ ಬಾಮ್ ಆಸಮ್ ಆಗಿದೆ. ಬೆಡ್ ಪಕ್ಕನೇ ಇದೆ. ನನಗೆ ನೈಟ್ ಫುಲ್ಲು ಒಂದು ಪ್ಯಾಕ್ ಹಾಕ್ಕೊಂಡಂಗೆ ಇರುತ್ತೆ. ಬೆಳಗ್ಗೆ ಅಷ್ಟು ಸಾಫ್ಟ್ ಅನಿಸುತ್ತೆ. ಇದು ಕೇಸರ್ ಲಿಪ್ ಬಾಮು. ಇದು ಚೇತನ ಮಾಡೋದು ದಾವಿಯೋ ಪ್ರಾಡಕ್ಟ್. ಇದು ನನಗೆ ಕಂಪಲ್ಸರಿ ಡೇ ಟೈಮ್ ಯೂಸ್ ಮಾಡ್ತೀನಿ. ತುಂಬ ಚೆನ್ನಾಗಿದೆ. ಇನ್ನು ಯಾವುದೇ ಪ್ರಾಡಕ್ಟ್ಸ್ ಇಲ್ಲ. ಈಗೇನಿದ್ರು ನನಗೆ ರೆಗ್ಯುಲರಾಗಿ ಬೇಕು. ಕಾಜಲ್ಲು ಒಂದು ಬಿಂದಿ ಹಚ್ಚಿದ್ರೆ ನನ್ನ ಮುಗೀತು. ಮನೆಯಲ್ಲಿ ನಾವೇ ಮಹಾಲಕ್ಷ್ಮಿಯರು. ನಾವೆಷ್ಟು ಅಚ್ಚುಕಟ್ಟಾಗಿ ನೀಟಾಗಿ ಇರ್ತೀವೋ ಅಷ್ಟು ಆ ಲಕ್ಷ್ಮಿ ಹೊಲಿತಾಳಂತೆ. ಇದು ನಾನು ತಿಳ್ಕೊಂಡಿರೋದು. ಹಾಗಾಗಿ ಯಾವಾಗಲೂ ಆಳು ಮುಖ ಬಿಟ್ಕೊಂಡು ಹಣೆ ಮೇಲೆ ಕುಂಕುಮನೇ ಇಲ್ಲದೆ ಯಾವತ್ತಿಗೂ ಜೀವನದಲ್ಲಿ ನಾನಿಲ್ಲ, ಇರೋಕ್ಕೂ ಇಷ್ಟಪಡಲ್ಲ. ತಿಳಿದೇನೋ ನಾನು ಹಾಗೇನೆ ಯಾವತ್ತೂ ಖಾಲಿ ಹಣೆಯಲ್ಲಿಲ್ಲ ನಾನು. ಅಂದರೆ ದೇವ್ರ ಕುಂಕುಮ ಇದ್ದೇ ಇರುತ್ತೆ. ಈಗ ಕೈಯೆಲ್ಲ ತೊಳ್ಕೊಂಡು ದೇವ್ರ ಮನೆಗೆ ಹೋಗಿ ವಿಭೂತಿ ಕುಂಕುಮ ಹಚ್ಕೊಂಡ್ರೆ ಮುಗೀತು. ಏನು ವೈಟ್ ಅನಿಸ್ತಾ ಇದೆ ಇಲ್ಲಿ, ನಿಮಗೂ ಅನಿಸ್ತಾ ಇದೆಯಾ? ಓಕೆ, ವಿಭೂತಿ ಕುಂಕುಮ ಹಚ್ಕೊಂಡು ಕೆಲಸ ಸ್ಟಾರ್ಟ್. ಫ್ಯಾಕ್ಟ್ರಿ ಪ್ರತಿದಿನ ಇದ್ದಿದ್ದೆ. ಖುಷಿಯಾಗಿ ಮಾಡಿದರೆ ಖುಷಿಯಾಗಿರ್ತೀವಿ. ಖುಷಿಯಾಗಿ ಮಾಡಲಿಲ್ಲ ಅಂತಂದರೆ ಇಡೀ ದಿನ ಅದನ್ನು ಏನಂತಾರೆ ಗುಣತ್ತಾನೆ ಇರಬೇಕಾಗತ್ತೆ. ಹಂಗಾಯಿತು ಹಿಂಗಾಯಿತು ಅಂತ. ಓಕೆ, ಅದೇ ಸನ್ಸ್ಕ್ರೀನ್ ಸ್ವಲ್ಪ ಕೈಗೂ ಹಚ್ಕೊಂಡ್ಬಿಟ್ಟೆ. ಬನ್ನಿ ಸಿಗ್ತೀನಿ. ಏನೆಲ್ಲ ನಾನು ಯೂಸ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಸ್ವಲ್ಪ ಒಳಗಡೆ ಹೋಗಿ ದೇವ್ರ ನಮಸ್ಕಾರ ಹಾಕಿ ಆಮೇಲೆ ಬಾತ್ರೂಮ್ಗೆ. ಗುಡ್ ಮಾರ್ನಿಂಗ್. ಎಲ್ಲ ಕೆಲಸ ಮುಗಿಸಿದ್ದೀನಿ. ಆದರೂ ಸ್ಲ್ಯಾಬ್ ಯಾಕೆ ಹಿಂಗಿದೆ ಅಂತ ಅಂದ್ಕೊಂಡ್ರಾ? ಬನ್ನಿ ತೋರಿಸ್ತೀನಿ. ಎಲ್ಲ ಕ್ಲೀನ್ ಮಾಡಿಕೊಂಡು ಜಸ್ಟು ಮನೆಯವರು ತಿಂಡಿ ಟೀ ಎಲ್ಲ ಆಯಿತು. ಹಾಲು ಕಾಯಿಸಿಟ್ಟಿದ್ದೀನಿ. ಇವಾಗ ಇಲ್ಲೇನಕ್ಕೆ ಇಟ್ಟಿದ್ದೀನಿ ಅಂದರೆ, ಇವಾಗ ಇದು ಅನ್ನ ಮತ್ತು ಬೇಳೆ ಇಡೋಣ ಕುಕ್ಕರ್ಗೆ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಒಟ್ಟಿಗೆ ಎರಡನ್ನೂ ಕೂಗಿಸ್ಬೇಡ ಇವತ್ತು ಅಂತ ಜೋಡಿಸ್ಕೊಂಡಿದ್ದೀನಿ. ಇದು
ಕುಕ್ಕರ್ ಬಟ್ಲು ಇವಾಗಿಂದಲ್ಲ, ತುಂಬ ಹಳೇದು. ಒಂದು ನಾನು ಮದುವೆ ಆದಾಗ ತೊಗೊಂಡಿದ್ದು, ಇನ್ನೊಂದು ಅಮ್ಮ ಮದುವೆ ಆದಾಗ, ಅಂದರೆ ನಾನು ಹುಟ್ಟಿದಾಗ ತೊಗೊಂಡಿದ್ದು. ಇದಕ್ಕೂ ಅಂದರೆ 40+ ವರ್ಷ ಆಗಿಬಿಟ್ಟಿದೆ ಅದಕ್ಕೆ. ಇದು ಒಂದು 20+. ಹಾಗೆ ಇಲ್ಲಿ ಪಾತ್ರೆ ಇಡ್ಲಿಗೆ ಹಾಕೋಣ ಅಂತ ಅಂದ್ಕೊಂಡೆ. ತಕ್ಷಣಕ್ಕೆ ಕಮೆಂಟ್ಸ್ ನೆನಪಾಯಿತು, ನಮಗೆ ತೋರಿಸ್ರಿ ಅಂತ ಹೇಳಿದ್ರಲ್ಲ. ಸೊ ಎಲ್ಲ ರೆಡಿ ಇಟ್ಕೊಂಡಿದ್ದೀನಿ, ಇವಾಗ ಹಾಕ್ತೀನಿ. ಮೆಷರ್ಮೆಂಟ್ಸ್ ತೋರಿಸ್ತಾ ಹೋಗ್ತೀನಿ ನೋಡಿ. ಇದು ನಾನು ಸೇಲಂ ಅಕ್ಕಿ ತೊಗೋತೀನಿ, ಯಾವಾಗಲೂ ಇದನ್ನೇ ಹಾಕ್ತೀನಿ. ಇಡ್ಲಿಗೆ ಮಾತ್ರ ಕಂಪಲ್ಸರಿ ಸೇಲಂ ಅಕ್ಕಿನೇ ಹಾಕೋದು. ಹೋಪ್ಫುಲಿ ಕಾಣಿಸ್ತಿದೆ ಅನ್ಕೋತೀನಿ. ಇವಾಗ ಇದನ್ನು ಮೆಷರ್ಮೆಂಟ್ ತೋರಿಸ್ತೀನಿ ನಿಮಗೆ. ನೀವು ಎಷ್ಟು ಜನ ಇದ್ದೀರೋ ಅದ್ರ ಮೇಲೆ ಹಾಕಿ. ನಾವು 5 ಜನ ಇದ್ದೀವಿ ಪ್ರೆಸೆಂಟ್ ಮನೆಯಲ್ಲಿ. ಇದು ಮಿಕ್ಕಿದ್ರೂ ಏನು ಚಿಂತೆ ಇಲ್ಲ, ಪಡ್ಡು ಇಲ್ಲ ದೋಸೆ ಮಾಡ್ಕೋಬೋದು, ತುಂಬ ಚೆನ್ನಾಗಿ ಬರುತ್ತೆ. ಆದರೆ ಪಡ್ಡು ದೋಸೆಗೆ ಹಾಕಿರೋ ಹಿಟ್ಟು ಇಡ್ಲಿ ಚೆನ್ನಾಗಿ ಬರಲ್ಲ. ಇಡ್ಲಿಗೆ ಹಾಕಿರೋ ಹಿಟ್ಟು ಪಡ್ಡು ದೋಸೆ ಚೆನ್ನಾಗಿ ಬರುತ್ತೆ. 2 ಲೋಟ ಹಾಕಿದ್ದೀನಲ್ಲ, ಈಗ 2.5 ಲೋಟ ಅಕ್ಕಿ ಹಾಕಿದ್ದೀನಿ. 2.5 ಲೋಟ ಅಕ್ಕಿಗೆ ಒಂದು 3/4 ಲೋಟದಷ್ಟು ಉದ್ದಿನಬೇಳೆ. ಇದೇ ಲೋಟದಲ್ಲಿ ಒಂದು 3/4 ಲೋಟದಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ. 2.5ಗೆ ಒಂದು 3/4, ಅರ್ಧಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ತೊಗೊಳ್ಳಿ. ಒಂದು ಪಾವು ಹಾಕಿದ್ರು ಏನೂ ತಪ್ಪಿಲ್ಲ, ಚೆನ್ನಾಗಿ ಬರುತ್ತೆ. ಬಟ್ ತುಂಬ ಜಾಸ್ತಿನೂ ಬೇಡ. ನೋಡಿ 2 kg 2.5 ಪಾವು ಅಂದರೆ ಒಂದು 3/4 kg ಅಕ್ಕಿ. 3/4 kg ಅಕ್ಕಿಗೆ 3/4 ಪಾವು ಉದ್ದಿನಬೇಳೆ. ಓಕೆ, ಈಗ ಇದಕ್ಕೆ 1 ಸ್ಪೂನಷ್ಟು ಮೆಂತೆ, ಇಷ್ಟೇ ಮೆಂತೆ ಕಾಳು ಹಾಕಿ. ಅದು ಒಳ್ಳೆಯದು, ಚೆನ್ನಾಗಿ ಉದಕ್ಕೆ ಬರುತ್ತೆ. ಹಾಗೆ 2 ಟೀ ಸ್ಪೂನಷ್ಟು ಸಬ್ಬಕ್ಕಿ, ಹಾಗೆ ಬಿಗಿಯಾಗಿ 1 ಇಡೀ ಅವಲಕ್ಕಿ. ಈ ಇಡ್ಲಿ ಮಾಡಿ ನೋಡಿ, ಎಷ್ಟು ಸಾಫ್ಟ್ ಬರುತ್ತೆ ಇಡ್ಲಿ ಅಂದರೆ. ಹೇಳ್ತಿರಲ್ಲ, ತಿನ್ನೋರು 4 ತಿನ್ನೋರು 8 ತಿಂತಾರೆ. 100% ಇದು ಮಾಡಿ ನೋಡ್ರಿ, ನಿಮಗೆ ಒಂದು ಐಡಿಯಾ ಬರುತ್ತೆ. ತೊಳೆದ್ಬಿಟ್ಟು ನೆನೆಸಿ ಮುಚ್ಚಿಟ್ರೆ ಇಡ್ಲಿ ಕೆಲಸ ಮುಗೀತು. ಸೊ ವೆಲ್ಕಮ್ ಬ್ಯಾಕ್. ನಾನು ಆಲ್ರೆಡಿ ಸ್ನಾನ ಪೂಜೆ ಗೊತ್ತು, ಸ್ನಾನ ಆಗಿದೆ, ನೀವು ನೋಡಿದ್ರಿ. ಪೂಜೆ ಎಲ್ಲ ಮುಗಿಸ್ಕೊಂಡು ಬ್ರೇಕ್ಫಾಸ್ಟ್ ಮುಗಿಸಿ ನಾನು ಬಂದೆ ಇಲ್ಲಿಗೆ. ಏನು ಗೊತ್ತಾ, ಒಂದ್ಸರಿ ತೋರಿಸ್ಬೇಡ, ಕ್ರೆಡಿಟ್ ಯಾರು ಮಾಡಿರ್ತಾರೋ ಅವ್ರಿಗೆ ಹೋಗಲೇಬೇಕು. ಇದು ಹೇರ್ ಮಾಸ್ಕ್, ರಾತ್ರಿ ಇದನ್ನ ಹಚ್ಕೊಂಡು ರಾತ್ರಿ ಬೆಳಗ್ಗೆ ಎದ್ದು ತಲೆ ಸ್ನಾನ ಮಾಡಿದೆ. ನಾನು ಪಿಲ್ಲೋ ಮೇಲೆ ಒಂದು ಶೀಟ್ ಹಾಕೊಂಡ್ಬಿಡ್ತೀನಿ, ಹಾಗಾಗಿ ಏನು ಪ್ರಾಬ್ಲಮ್ ಇಲ್ಲ. ಇದು ಹೇರ್ ಮಾಸ್ಕ್, ನಿಜವಾಗ್ಲೂ ನನ್ನ ಹೇರ್ ಟೆಕ್ಸ್ಚರ್ ಇಂಪ್ರೂವ್ ಆಗಿದೆ. ಹಾಗೆ ಎಷ್ಟೋ ಮಟ್ಟಿಗೆ ಹೇರ್ ಫಾಲ್ ಕಡಿಮೆ ಆಗೋಗಿದೆ. ಸನ್ಸ್ಕ್ರೀನ್ ಜೆಲ್ ನಾನು ಆವಾಗಲೇ ಅಪ್ಲೈ ಮಾಡಿ ನೀವು ನೋಡಿದ್ರಿ. ಹಾಗೆ ಇದು ದ ಮೋಸ್ಟ್ ಫೇವ್ರೆಟ್ ಗೋಲ್ಡ್. ನಿಮಗೆ ಒಳಗಡೆ ಬಂಗಾರ ಏನಾದರೂ ಕಾಣಿಸ್ತಾ ಇದೆಯಾ ಅಲ್ವಾ ಗೊತ್ತಿಲ್ಲ ನನಗೆ. ಹಾಂ, ಕೆಳಗಡೆ ಇದೆಯಲ್ಲ, ಇದು ಗೋಲ್ಡ್ ಕ್ರಿಸ್ಟಲ್, ರಿಯಲ್ 24 ಕ್ಯಾರೆಟ್ ಗೋಲ್ಡಿನ ತುಣುಕುಗಂದ್ರೆ ಪೇಪರ್ ಥರ ಇರುತ್ತೆ, ಅದನ್ನು ಇದರಲ್ಲಿ ಇನ್ಫ್ಯೂಸ್ ಮಾಡಿರೋವಂಥ ಕುಂಕುಮಾದಿ ತೈಲ. ಇದು ಗೋಲ್ಡ್ ಹಾಕಿರೋದು, ತುಂಬ ಕಾಸ್ಟ್ಲಿ. ಇಷ್ಟು ಬಾಟ್ಲು ನಾನು ಇದನ್ನು ಒಂದು ಖಾಲಿ ಮಾಡಿದ್ದು 2ನೇ ಬಾಟ್ಲು ತರಿಸ್ಕೊಂಡಿದ್ದೀನಿ. ಸಿಕ್ಕಾಬಟ್ಟೆ ಹೆಲ್ಪ್ಫುಲ್, ತುಂಬಾ ಚೆನ್ನಾಗಿದೆ, ಭಾಳ ಅಂದರೆ ಭಾಳ ಚೆನ್ನಾಗಿದೆ. ಕಾಲೇಜ್ ಹುಡುಗಿಯರು ಒಬ್ಬೊಬ್ರು 2-3 ಒಂದ್ಸಲ ತರಿಸ್ಕೋತಾರಂತೆ. ನನಗೆ ಕೇಳಿ ಆಶ್ಚರ್ಯ ಆಯಿತು, ಇಷ್ಟೊಂದು ಕಾಸ್ಟ್ಲಿ. ಇದು ಬಂಗಾರನೇ ಇರೋದ್ರಿಂದ ಇದು ಸ್ವಲ್ಪ ಕಾಸ್ಟ್ಲಿ. ಹಾಗೆ ರೇಡಿಯನ್ಸ್ ಎಲಿಕ್ಸ್ ಅಂತ ಎಲಿಕ್ಸರು, ಇದ್ರ ಬಗ್ಗೆ ನಾನು ಹೇಳಲೇಬೇಕು. ಆ್ಯಕ್ಚುಲಿ ಫಸ್ಟ್ ಟೈಮ್ ಚೇತನ ಕಳಿಸಿದಾಗ ನಂಗೆ ಇದ್ರ ಬಗ್ಗೆ ಮಾಹಿತಿ ಕರೆಕ್ಟಾಗಿ ಗೊತ್ತಾಗಲಿಲ್ಲ. ನೆಕ್ಸ್ಟು ನಾನು ತರಿಸ್ಕೊಳ್ಳೋವಾಗ ಕೇಳಿದೆ, ತುಂಬ ಚೆನ್ನಾಗಿದೆ, ಇದು ಹೆಂಗೆ ಮಾಡಿದ್ಯಾ ಹೇಳು ಅಂತಂದರೆ, ಅವಳು ಹೇಳಿದ್ದು ಕೇಳಿ ನನಗೇ ಒಂದು ಕ್ಷಣ ದಿಗ್ಭ್ರಮೆ ಆಯಿತು. ಯಾಕೆ ಗೊತ್ತಾ, ಇದರಲ್ಲಿ ಕೋಲ್ಡ್ ಪ್ರೆಸ್ಡ್ ಆಯಿಲ್ಸ್ ಇದೆ, ಎಲ್ಲ ರೀತಿಯ ಕೋಲ್ಡ್ ಪ್ರೆಸ್, ವಿಟಮಿನ್ ಇ ಆಗಲಿ, ಜೋಜೋಬಾ ಆಯಿಲ್ ಆಗಲಿ, ವೀಟ್ ಜರ್ಮ್ ಆಯಿಲ್ ಆಗಲಿ, ಸೆಸಮೆ ಆಯಿಲ್, ಎಲ್ಲದು ಕೋಲ್ಡ್ ಪ್ರೆಸ್ಡ್ ಆಯಿಲ್ಸ್ನ ಅದನ್ನು ರಾತ್ರಿ ಅಂದರೆ ಬೆಳಗ್ಗೆ ಎಳೆ ಬಿಸಿಲಿಗೆ ಇಟ್ಬಿಟ್ಟು ಕರೆಕ್ಟಾಗಿ 9-9:30 ಒಳಗಡೆ ಗ್ಲಾಸ್ ಬಾಟಲಲ್ಲಿ ಹಾಕಿ ಹೊರಗಡೆ ಇಡಬೇಕಂತ ಬಿಸಿಲಿಗೆ. ಆನಂತರ ಮತ್ತೆ ಒಳಗಡೆ ಇಟ್ಕೊಳ್ಳೋದು. ದಿನಾ ಬೆಳಗ್ಗೆ ಈ ಥರ ಪ್ರಾಸೆಸ್ ಮಾಡಿ ಫೈನಲಿ ಈ ಪ್ರಾಡಕ್ಟ್ ರೆಡಿ ಆಗುತ್ತೆ. ಇದು ಯಾವುದೇ ರೀತಿ ಬಿಸಿ ಮಾಡಿರೋಂಥ ಎಣ್ಣೆ ಅಲ್ಲ, ಎಳೆ ಬಿಸಿಲಲ್ಲಿ ಮಾಡಿರೋಂಥ ಕೋಲ್ಡ್ ಪ್ರೆಸ್ಡ್ ಆಯಿಲ್ಸಿಂದ ಮಾಡಿರೋವಂಥದ್ದು. ರಿಯಲಿ ಹೆಲ್ಪ್ಫುಲ್. ನನ್ನ ಲಾಸ್ಟ್ ಬಾಟ್ಲ್ ಅರ್ಧ ಇತ್ತು, ಅಮ್ಮನಿಗೆ ಕೊಟ್ಟು ಕಳಿಸಿದೆ ನಾನು, ಹಾಗಾಗಿ ನಾನು ಇನ್ನೊಂದು ತರಿಸ್ಕೊಂಡೆ. ಸಕ್ಕತ್ತಾಗಿದೆ ಇದು ಎಲಿಕ್ಸರ್ದು. ನಾನು ಅದೇ ಹಚ್ಕೊಳ್ಳುವಾಗೆಲ್ಲ ಅಂದ್ಕೊಳ್ಳೋದು ಹೇಳಬೇಕಿತ್ತು ಅಂತ ಫೈನಲಿ ಇವತ್ತು ಹೇಳೋಣ ಅಂತ. ಇದು
ಕುಂಕುಮಾದಿ ನನ್ನ ಫೇವ್ರೆಟ್ ಇದು ಕುಂಕುಮಾದಿ ರೆಟಿನಾಲ್. ರಾತ್ರಿ ಹೊತ್ತು ಇದನ್ನು ಮುಖ ತೊಳೆದು ಹಚ್ಕೋಬೋದು, ಡೇ ಟೈಮ್ ಕೂಡ ಹಚ್ಕೋಬೋದು, ಬಟ್ ರಾತ್ರಿ ಹೊತ್ತು ಹಚ್ಚಿದ್ರೆ ಇದು ಎಫೆಕ್ಟ್ ಜಾಸ್ತಿ. ರೆಟಿನಾಲ್ಸ್ ಏನಿದ್ರು ರಾತ್ರಿ ಹೊತ್ತು ಅದರದ್ದು ಎಫೆಕ್ಟ್ ಚೆನ್ನಾಗಿ ಗೊತ್ತಾಗುತ್ತೆ. ಹಾಗಾಗಿ ಇದು ಕುಂಕುಮಾದಿ ರೆಟಿನಾಲ್ ಕ್ರೀಮು. ಇದಿಷ್ಟು ದಾವಿಯೋದು. ನಿಜವಾಗ್ಲೂ ಒಂದು ಒಳ್ಳೆ ಸಿಟಿ ಒಳಗೆ ಒಳ್ಳೆ ಅಂಗಡಿ ಇಟ್ಬಿಟ್ಟಿದ್ರೆ ಒಂದೊಂದನ್ನು 3,000 4,000 ಇಟ್ಟರು ಸುಮ್ಮನೆ ತೊಗೊಂಡು ಹೋಗೋರು. ಈಗ ಮನೇಲಿ ಕೆಮಿಕಲ್ ಫ್ರೀಯಾಗಿ ಮಾಡಿದ್ರು ಕೂಡ ಇದಕ್ಕೆ ಅಷ್ಟು ಬೆಲೆ ಇಲ್ಲ. ಅದೇ ಬೇಜಾರು ನನಗೆ. ರಿಯಲಿ ಹೆಲ್ಪ್ಫುಲ್. ನಿಮಗೆ ಯಾರಿಗೇನು ಬೇಕಾದ್ರೂ ತೊಗೊಳ್ಳಿ. ಬನ್ನಿ ಶಾಂಪು ಬಗ್ಗೆನೂ ತೋರಿಸ್ಬಿಡ್ತೀನಿ. ಇಲ್ಲಿ ನೀವು ನೋಡ್ತಾ ಇರೋದು ಓಕೆ, ಇದು ಹ್ಯಾಂಡ್ ವಾಶ್ ಪುಡಿ. ಇದು ಅವರ ಪೌಡರ್ ಅಂತ. ನಿಜವಾಗ್ಲೂ ಹೇಳ್ತೀನಿ, ಇದರಲ್ಲಿ ಇದು ಎಷ್ಟು ಚೆನ್ನಾಗಿದೆ ಅಂತಂದರೆ ಪೌಡರ್ ಕೈಗೆ ಹಾಕೊಂಡು ನೀರಲ್ಲಿ ಕಲಸಿ ಮುಖ ತೊಳ್ಕೊಂಡು, ನಾನು ನನ್ನ ಮನೆಯವರು ಒಂದು ಬಾಟಲ್ ಮುಂಚೆ ಅದಕ್ಕೆ ಲೇಬ್ಲಿಂಗ್ ಇಲ್ಲದೆ ಇರೋಂಥ ಸ್ಯಾಂಪಲ್ ಬಾಟಲ್ ತರಿಸ್ಕೊಂಡಿದ್ವಿ. ಅದನ್ನು ಯೂಸ್ ಮಾಡಿ ಚೆನ್ನಾಗಿದೆ ಅಂದಮೇಲೆ ಈವನ್ ನಾವಿಬ್ಬರು ಇದನ್ನು ಯೂಸ್ ಮಾಡ್ತಾ ಇದ್ದೀವಿ. ಬಿಕಾಸ್ ನನಗೂ ಪಿಗ್ಮೆಂಟೇಷನ್ ಇದೆ, ಅವ್ರಿಗೂ ಪಿಗ್ಮೆಂಟೇಷನ್ ಇದೆ, ಅದಕ್ಕೋಸ್ಕರ ಇಬ್ಬರು ಯೂಸ್ ಮಾಡ್ತಾ ಇದ್ದೀವಿ. ಸಕ್ಕತ್ತಾಗಿದೆ. ರಿವ್ಯೂ ನಮ್ಮ ಮನೆಯವ್ರು ಕೊಟ್ಟಿದ್ದು ನನಗೆ ಭಾಳ ಖುಷಿ ಆಯ್ತು. ಯಾಕಂದ್ರೆ ಅವ್ರು ಏನನ್ನೂ ಮುಖಕ್ಕೆ ಹಚ್ಚಲ್ಲ. ಇದು ಫಸ್ಟ್ ಟೈಮ್ ಚೇತನ ಮಾಡಿ ತುಂಬ ಹೇಳಿದ್ಲು ಅಂತೇಳಿ ಯೂಸ್ ಮಾಡಿ ತುಂಬ ಚೆನ್ನಾಗಿದೆ ಅಂತ ಅವ್ರು ರಿವ್ಯೂ ಕೊಟ್ಟಿದ್ದು. ತುಂಬ ಚೆನ್ನಾಗಿದೆ. ಫೇಸ್ ವಾಶ್ ಪೌಡರ್ ಇದು. ಹಾಗೆ ಸೋಪ್ಸ್, ಇದು ಅವಳು ಮಾಡಿರೋಂಥ ಸೋಪ್ಸು, ರೆಡ್ ವೈನ್ ಸೋಪು ಮತ್ತು ಇನ್ನೊಂದು ಅಲೋವೆರಾ ಇರಬೇಕು, ಮರ್ತೋಗಿದೆ ನನಗೆ. ಚೇತನ ಮಾಡಿರೋಂಥ ಸೋಪು. ಹಾಗೆ ದಾವಿಯೋದು ಕೊಕೊನಟ್ ಮಿಲ್ಕ್ ಕ್ಲೆನ್ಸರ್, ದಿ ಬೆಸ್ಟ್ ಶಾಂಪು. ಅವಳು ಇಲ್ಲಿ ತನಕ ಮಾಡಿರೋದ್ರಲ್ಲಿ ಎಲ್ಲದಕ್ಕಿಂತ ತುಂಬ ಚೆನ್ನಾಗಿರೋಂಥ ಶಾಂಪು. ಹಾಗೆ ಇದು ಕಸ್ಟಮೈಸ್ ಮಾಡಿರೋಂಥದ್ದು. ಆ್ಯಂಟಿ ಡ್ಯಾಂಡ್ರಫ್ ನಮ್ಮ ಮನೆಯವ್ರಿಗೆ ಮಾಡಿಕೊಟ್ಟಿದ್ದಾಳೆ, ಕೇಳಿದ್ರು ಅಂತೇಳಿ ಅವಳೇ ಕಸ್ಟಮೈಸ್ ಮಾಡಿ ಕೊಟ್ಟಿರೋದು. ಹಾಗೆ ಇದು ಕೊಕೊನಟ್ ಮಿಲ್ಕ್ ಕ್ಲೆನ್ಸರ್, ಬೆಸ್ಟ್ ಶಾಂಪು. ನಾನು ಇದನ್ನು ಯೂಸ್ ಮಾಡೋಕ್ಕೆ ಶುರು ಮಾಡಿ ಸುಮಾರು ಈಗ 15 ದಿನ ಆಯಿತು. ಸಕ್ಕತ್ತಾಗಿದೆ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಬಿಸಿನೀರು ಹಾಕ್ತಾ ಇದ್ದೀನಿ, ಕಾರಣ ಅನ್ನ ಬೇಗ ಆಗುತ್ತೆ ಅಂತ, ಅರ್ಜೆಂಟಿದೆ ಸ್ವಲ್ಪ, ಅದಕ್ಕೋಸ್ಕರ. ರಾತ್ರಿ ಊಟಕ್ಕೆ ಸ್ವಲ್ಪ ಅನ್ನ, ಚಪಾತಿ, ಅವರೆಕಾಳು ಪಲ್ಯ, ಇಡ್ಲಿಗೆ ರುಬ್ಬಬೇಕು. ಮೊದಲು ಇಲ್ಲಿ ಅನ್ನಕ್ಕೆ ಇಟ್ಬಿಡ್ತೀನಿ. ಸ್ವಲ್ಪ ಉಪ್ಪು ಹಾಕಿ ಅನ್ನ ಮಾಡ್ತೀವಿ. ಬಿಸಿ ಇದೆ ನೀರು. ಬೆಳಗ್ಗೆ ನೆನೆಸಿಟ್ಟಿದ್ನಲ್ಲ ಇಡ್ಲಿಗೆ. ಈಗ ಟೈಮು 7:29 ಅಂದರೆ 7:15. ಈಗ ರುಬ್ಬಿಟ್ಬಿಡ್ತೀನಿ. ಚೆನ್ನಾಗಿ ಬೆಳೆಯುತ್ತೆ. ಜಾಸ್ತಿ ಸ್ವಲ್ಪ ಉಪ್ಪು ಹಾಕ್ತೀನಿ. ಉಪ್ಪು ಹಾಕದೆ ಅಂತೂ ಮಾಡಲ್ಲ, ಸ್ವಲ್ಪ ಮಟ್ಟಿಗೆ ಹಾಕ್ತೀನಿ. ತುಂಬ ಸ್ಮೂತ್ ಬ್ಯಾಟ್ರ್ ಇರಬೇಕಿದು. ಅದಕ್ಕೋಸ್ಕರ ಫಸ್ಟ್ ಇದನ್ನು ರುಬ್ಕೋಬೇಕು, ಆನಂತರ ಅಕ್ಕಿನ ರುಬ್ಬಬೇಕು. ಇದು ಅಕ್ಕಿ. ಈಗ ಫಸ್ಟು ಉದ್ದಿನ ಬೇಳೆನ ರುಬ್ಕೊಂಡು ಆದಮೇಲೆ ಈಗ ಅಕ್ಕಿ ರುಬ್ತಾ ಇದ್ದೀನಿ. ಅಂದರೆ ಉದ್ದಿನ ಬೇಳೆ ಒಳಗಡೆ ನಾವು ಸ್ವಲ್ಪ ಅಕ್ಕಿ ಮೆಂತೆ ಎಲ್ಲ ಹಾಕ್ಬಿಟ್ಟಿದ್ವಿ. ಇದನ್ನೊಂದು 2 ರೌಂಡಲ್ಲಿ ಈ ಅಕ್ಕಿ ರುಬ್ಕೋತೀವಿ. ತುಂಬ ಇದನ್ನು ಕೂಡ ನನ್ನ ಮಾತು ಕೇಳಿ, ರವೆ ಥರ ರುಬ್ಬೇಡಿ. ತುಂಬ ಸ್ಮೂತ್ ಬ್ಯಾಟರ್ ಇರಬೇಕು, ಆವಾಗ ತುಂಬ ಚೆನ್ನಾಗುತ್ತೆ. ಸ್ವಲ್ಪ ಮಟ್ಟಿಗೆ ಉಪ್ಪು ಹಾಕ್ತಾಯಿದ್ದೀನಿ, ತುಂಬಾ ಹಾಕಲ್ಲ. ಯಾಕಂದ್ರೆ ಸ್ವಲ್ಪ ಎತ್ತಿಡ್ತೀನಿ ಬೆಳಗ್ಗೆ ಜಾಸ್ತಿ ಆದರೆ ಅಂತ. ಸೊ ಹಾಗಾಗಿ ಸ್ವಲ್ಪ ಉಪ್ಪು ಹಾಕಿ ಇವಾಗ ಇದನ್ನು ಕ್ಲೀನಾಗಿ ಕೈಯಲ್ಲೇ ಕಲಿಸ್ಬೇಕು. ಯಾರ ಮಾತನ್ನೂ ಕೇಳಬೇಡಿ. ನಮ್ಮ ಕೈಯಲ್ಲಿರುವಂಥ ಹೆಲ್ದಿ ಬ್ಯಾಕ್ಟೀರಿಯಾಸು ಅದ್ರ ಜೊತೆ ರಿಯಾಕ್ಟ್ ಆಗಿ ಫರ್ಮೆಂಟೇಷನ್ ಪ್ರೋಸೆಸ್ಗೆ ಹೆಲ್ಪ್ ಮಾಡುತ್ತೆ. ಅದಕ್ಕೋಸ್ಕರ ಹೇಳೋದು ಕೈಯಲ್ಲೇ ಕಲಿಸ್ಬೇಕು. ಇದರಲ್ಲಿ ದೋಸೆನೂ ಸೂಪರಾಗಿ ಬರುತ್ತೆ, ಪಡ್ಡು ತುಂಬ ಚೆನ್ನಾಗಿ ಬರುತ್ತೆ. ಆದರೆ ದೋಸೆ ಹಿಟ್ಟು ಮತ್ತು ಪಡ್ಡಿನ ಹಿಟ್ಟಲ್ಲಿ ಇಡ್ಲಿ ಮಾಡೋಕ್ಕೆ ಹೋಗಬೇಡಿ. ನಾನು ಎಷ್ಟೊಂದು ಸಲ ಕೇಳಿದ್ದೀನಿ, ತುಂಬ ಚೆನ್ನಾಗಿ ಬೆಳೆದ್ಬಿಟ್ಟಿದೆ, ಇಡ್ಲಿ ಮಾಡ್ತೀವಿ, ಬೆಳೆದ ಎಲ್ಲ ದೋಸೆ ಹಂಗೆಲ್ಲ ಮಾಡಬಾರ್ದು. ಇಡ್ಲಿ ಹಿಟ್ಟೇ ಬೇರೆ, ದೋಸೆ ಹಿಟ್ಟೇ ಬೇರೆ. ಬೇಳೆ ಕಾಳುಗಳನ್ನು ಹಾಕಿದಾಗ ಅದು ದೋಸೆದು ಅಷ್ಟು. ನಮಗೆ ಹುಷಾರಿಲ್ಲ ಅಂದರೆ ಡಾಕ್ಟ್ರ್ ಏನು ಹೇಳ್ತಾರೆ, ತಿನ್ನೋಕ್ಕೆ ಇಡ್ಲಿ ಹೇಳ್ತಾರೆ ಹೊರತು ದೋಸೆ ತಿನ್ನಿ ಅಂತ ಯಾರೂ ಹೇಳಲ್ಲ. ಅದಕ್ಕೋಸ್ಕರ ಇಡ್ಲಿ ಹೆಲ್ದಿಯಸ್ಟ್. ಉದ್ದು ನಮ್ಮ ದೇಹಕ್ಕೆ ಒಳ್ಳೆಯದು, ಉದ್ದಿನ ಬೇಳೆ, ಅಕ್ಕಿ ಕೂಡ. ಅದೇ ಫರ್ಮೆಂಟೇಷನ್ ಎರಡೂ ಸೇರಿ ಫರ್ಮೆಂಟೇಷನ್ ಆದಾಗ ನಮ್ಮದು ಒಳ್ಳೆ ಫುಡ್. ಅದು ಫರ್ಮೆಂಟೆಡ್ ಫುಡ್ಡೇ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಅದಕ್ಕೋಸ್ಕರ ಈಗ ಇದನ್ನು ಮುಚ್ಚಿಟ್ಬಿಟ್ರೆ ಬೆಳಗ್ಗೆ ತೋರಿಸ್ತೀನಿ ಯಾವ ರೀತಿ ಬೆಳೆದಿದೆ ಅಂತ. ಎಲ್ರಿಗೂ ನಮಸ್ಕಾರ. ಸಮಯ 6:15. ಜಸ್ಟ್ ಅಗ್ನಿಹೋತ್ರದ್ದು ಮಂತ್ರ ಹೇಳಿ ಮುಗಿಸ್ದೆ. ಅದು ಕ್ಯಾಮ್ರಾ ಇಟ್ಕೊಂಡ್ಬಿಟ್ರೆ ಕರೆಕ್ಟಾಗಿ ನನಗೆ ಇದು ಪೂಜೆ ಮಾಡಲಿಕ್ಕೆ ಆಗೋದೇ ಇಲ್ಲ, ಗಮನ ಪೂರ್ತಿ ಆ ಕಡೆನೇ ಇರುತ್ತೆ. ಅದಕ್ಕೋಸ್ಕರ ಈಗಷ್ಟೇ ಅಗ್ನಿಹೋತ್ರ ಮುಗಿಸ್ದೆ.
ಹಲೋ, ಗುಡ್ ಮಾರ್ನಿಂಗ್, ನಮಸ್ಕಾರ ಎಲ್ರಿಗೂ. ನಾನು ಗಾಯತ್ರಿ. ವೆಲ್ಕಮ್ ಟು ಮೈ ಚಾನಲ್ ಗಾಯೂಸ್ ಕ್ಲಿಪ್ಸ್. ಆಗಲೇ ನೋಡಿದ್ರಿ, ಅಗ್ನಿಹೋತ್ರ ಮಾಡಾಯಿತು. ಸ್ನಾನ, ಪೂಜೆ, ಅಗ್ನಿಹೋತ್ರ ಎಲ್ಲ ಮುಗೀತು. ಈಗ ಕಷಾಯನೂ ಮುಗೀತು. ಟೈಮು 6:55 ಕಾಣಿಸ್ತಾ ಇದೆಯಾ? ಇಲ್ಲ, ಹಾಂ, 6:55 ಟೈಮ್. ಈಗ ಆಲ್ಮೋಸ್ಟ್ ಎಲ್ಲ ಕೆಲಸನೂ ಮುಗೀತು ನಂದು. ಈಗ ಎಲ್ಲ ಕೆಲಸ ಅಂದರೆ ಬ್ರೇಕ್ಫಾಸ್ಟ್ ಪ್ರಿಪ್ರೇಷನ್ ಮಾಡ್ಕೋಬೇಕೀಗ. ನೆನೆ ನಿಮಗೆ ತೋರಿಸಿದ್ದೆ ಮೆಜರ್ಮೆಂಟ್, ಇಡ್ಲಿಗೆ ಎಷ್ಟು ಹಾಕಬೇಕಂತ. ನೈಟ್ ರುಬ್ಬಿಟ್ಟಿದ್ದು ನೋಡಿದ್ರಿ. ಈಗ ಇಡ್ಲಿ ಎಷ್ಟು ಮಟ್ಟಿಗೆ ಫರ್ಮೆಂಟ್ ಆಗಿದೆ ಅಂತ ಇಟ್ಟು ನೋಡೋಣ. ನೋಡಿ ಇಡ್ಲಿ ಕಂಪ್ಲೀಟ್ ಮಾಡ್ತೀನಿ. ರೆಸಿಪಿ ಏನಿಲ್ಲ, ಆ ಫರ್ಮೆಂಟೇಷನ್ ತೋರಿಸಿದ್ರೆ ನಿಮಗೊಂದು ಐಡಿಯಾ ಬರುತ್ತೆ. ಇಡ್ಲಿ ಆದಮೇಲೆ ಇಡ್ಲಿ ಎಷ್ಟು ಫ್ಲಫಿ ಇದೆ ಅಂತ ನೋಡೋಣ. ಸೊ ನಾನು ಬೇಗ ನನ್ನ ಮಾರ್ನಿಂಗ್ ಟೀ ಮುಗಿಸ್ಕೊಂಡು ಒಳಗಡೆ ಹೋಗ್ತೀನಿ. ಸಿಗೋಣ. ಬನ್ನಿ, ಇಡ್ಲಿ ಹಿಟ್ಟು ಏನಾಗಿದೆ ನೋಡೋಣ. ವಾವ್, ಎಷ್ಟು ಚೆನ್ನಾಗಿ ಫರ್ಮೆಂಟೇಷನ್ ಆಗಿದೆ ನೋಡಿ. ಇದೆ, ನಮ್ಮ ಕೈಯಲ್ಲಿ ಕಲಸಿದ್ರೆ ಸಾಕು. ಹೆಚ್ಚಿಗೆನೂ ಉಪ್ಪು ಹಾಕಿಲ್ಲ, ಯಾಕಂದರೆ ಈಗ ಸ್ವಲ್ಪ ಎತ್ತಿಟ್ಬಿಡ್ತೀನಿ. ಇಷ್ಟೊಂದು ಹಿಟ್ಟನ್ನು ನಾವು ಬಳಸೋದು ಇಲ್ಲ. ನೋಡಿ ಎಷ್ಟು ಚೆನ್ನಾಗಿ ಫರ್ಮೆಂಟೇಷನ್ ಆಗಿದೆ. ಅಷ್ಟು ಮೆಜರ್ಮೆಂಟ್ ಕರೆಕ್ಟಾಗಿದ್ದರೆ ಸಾಕು, ತುಂಬ ಚೆನ್ನಾಗಿ ಇಡ್ಲಿ ಬರುತ್ತೆ. ಇವಾಗ ಇದನ್ನು ಅರ್ಧ ತೆಗೆದಿಟ್ಬಿಡ್ತೀನಿ ನಾನು. ಅರ್ಧನ ಈಗ ಬಳಸ್ತೀನಿ. ಸ್ಟಾಪ್ ಮಾಡಿ. ಎಷ್ಟು ಸಲ ನಾನು ರೆಸಿಪಿ ತೋರಿಸಿದ್ದೀನಲ್ವಾ, ಅದಕ್ಕೋಸ್ಕರ ಇವತ್ತು ರೆಸಿಪಿನ ಶೂಟ್ ಮಾಡ್ತಾ ಇಲ್ಲ. ನನ್ನ ಮಾರ್ನಿಂಗ್ ಗಡಿಬಿಡಿ ಹರಿಬರಿ ಹೇಗಿರುತ್ತೆ ನೀವು ನೋಡಿ. ಚಟ್ನಿ ಮಾಡಬೇಕು, ಕಾಯಿ ಕೊಬ್ಬರಿ ಚಟ್ನಿ. ಹಾಗೆ ಸಾಂಬಾರ್ ಮಾಡ್ತಿದ್ದೀನಿ ಇಡ್ಲಿಗೆ. ನಮ್ಮ ಅರುಣನ್ ಸಾಂಬಾರ್ ಪುಡಿ ಇರೋವರೆಗೂ ಸಾಂಬಾರ್ ನಮ್ಮ ಮನೇಲಂತೂ ಎಲ್ರಿಗೂ ಫೇವ್ರೇಟ್ ಆಗಿದೆ ಇವಾಗ. ಇಡ್ಲಿ ಸಾಂಬಾರ್ ಪೌಡ್ರು, ಆಮೇಲೆ ಪುಳಿಯೋಗರೆ ಪೌಡ್ರು ತುಂಬಾ ಅಂದ್ರೆ ತುಂಬಾ ಟೇಸ್ಟ್ ಆಗುತ್ತೆ. ನಾನು ನಂಬಿ ಫಸ್ಟ್ ತಗೊಂಡು ಟ್ರೈ ಮಾಡಿ. ಆ ಪುಳಿಯೋಗರೆ ಪೌಡ್ರ್ ಅಂತೂ ಎಕ್ಸಲೆಂಟ್. ಯಾವುದೇ ಬ್ರ್ಯಾಂಡ್ ಅಲ್ಲಿ, ಎಲ್ಲಾ ಬ್ರ್ಯಾಂಡ್ ತಿಂದಿದ್ದೀವಿ, ಮನೇಲಿ ಮಾಡಿದ್ದು ತಿಂದಿದ್ದೀವಿ, ಆದ್ರೆ ಅದೇನೋ ಮ್ಯಾಜಿಕ್ ಇದೆ ಆ ಪೌಡ್ರಲ್ಲಿ, ಸಕ್ಕತ್ತಾಗಿದೆ. ನೀವು ಒಂದ್ಸಲ ಟ್ರೈ ಮಾಡಿ. ಆರ್ಯನ್ಸ್ ಫುಡ್ ಪ್ರಾಡಕ್ಟ್ಸ್ ಅಂತೇಳಿ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಆ ನಂಬರ್ ಇರುತ್ತೆ. ಹಾಗೆ ಚೇತನನ ಪ್ರಾಡಕ್ಟ್ಸ್ ಅಂದ್ರೆ ದಾವ್ಯ ಪ್ರಾಡಕ್ಟ್ಸ್ ಬಗ್ಗೆ ಹೇಳ್ತಾ ಇದ್ನಲ್ಲ, ಇನ್ನೂ ಒಂದು ಕೆಲಸ ಮಾಡ್ಬೋದು. ನಾನು ಆಲ್ರೆಡಿ ನಂಬರ್ ಕೊಟ್ಟಿದ್ದೀನಿ ನಿಮ್ಗೆ, ಡಿಸ್ಪ್ಲೇ ಇದೆ, ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ಬೆಟರ್ ಅಂದ್ರೆ ಅವ್ರು ಕಾಂಟ್ಯಾಕ್ಟ್ ಮಾಡಿ ನಿಮ್ಗಿರೋ ಅಂತ ಸಮಸ್ಯೆ ಅಥವಾ ನಿಮ್ಗೆ ಯಾವ ರೀತಿಯಾದ್ ಬೇಕು ಅಂತ ಕೇಳಿದ್ರೆ ಸಜೆಷನ್ ಕೊಡ್ತಾರೆ. ಹಾಗೆ ನಿಮ್ಗೆ ಯಾವ್ದು ಸೂಕ್ತ ಆಗುತ್ತೋ ಅದನ್ನ ಅವ್ರು ನಿಮ್ಗೆ ಕಳಿಸ್ತಾರೆ. ನನಗನ್ಸೋದು ಅದೇ ಬೆಟರ್ ಅಂತ. ಸೊ ಇಲ್ಲಿ ಆಲ್ಮೋಸ್ಟ್ ಚಟ್ನಿ ಎಲ್ಲ ರೆಡಿ ಮಾಡಿಟ್ಟೆ. ಚಟ್ನಿನ ಮಿಕ್ಸರ್ ಮಾಡಲ್ಲ, ಎಲ್ಲ ರೆಡಿ ಆಗ್ಲಿ. ಸಾಂಬಾರ್ ರೆಡಿಯಾಗಿ ಇಡ್ಲಿನ ಇಟ್ಬಿಟ್ಟು ಬೇಯಲಿಕ್ಕೆ ಚಟ್ನಿ ಮಿಕ್ಸರ್ ಮಾಡೋದು ಎಷ್ಟೊತ್ತು. ಕೊಬ್ಬರಿ ಚಟ್ನಿ ಆಗಿರೋದ್ರಿಂದ ಸ್ವಲ್ಪ ಫ್ರೆಶ್ ಆಗಿ ಮಾಡ್ಬೇಕು. ಮಾಡಿ ಇಟ್ಬಿಟ್ರೆ ಅದು ಒಂಥರ ಆಗುತ್ತೆ. ಅದಕ್ಕೋಸ್ಕರ ಈಗ ನೋಡಿ ಒಗ್ಗರಣೆಲ್ಲ ಹಾಕೊಂಡು ಅರುಣ ಸಾಂಬಾರ್ ಪೌಡರ್ ಹಾಕಿದ ತಕ್ಷಣ ಘಮ್ ಅನ್ನತ್ತೆ ಮನೆಯೆಲ್ಲ. ಅಷ್ಟು ಚೆನ್ನಾಗಿರುತ್ತೆ ಈ ಸಾಂಬಾರ್. ತರಕಾರಿ ಸಾಂಬಾರ್ ನಿಮ್ಮ ಮನೇಲಿ ಈಗ ಆಲೂಗಡ್ಡೆ, ಬೀನ್ಸು, ಕ್ಯಾರೆಟು, ಗೆಡ್ಡೆಕೋಸು ಏನಿದ್ರು ಹಾಕಿ ಈ ಸಾಂಬಾರ್ನ ಮಾಡ್ಬೋದು. ಪುಟ್ಪುಟಾಣಿ ಈರುಳ್ಳಿ ಕೂಡ ಹಾಕ್ಬೋದು, ಅದು ತುಂಬಾ ಚೆನ್ನಾಗಿರುತ್ತೆ. ಈಗ ಇಡ್ಲಿ ತಟ್ಟೆಗಳನ್ನೆಲ್ಲ ಜೋಡಿಸ್ಕೊಂಡೆ. ಈಗ ಎಣ್ಣೆ ಸವರ್ಬಿಟ್ಟು ಇಡ್ಲಿ ಹಾಕಿಡ್ತೀನಿ. ಇದು ನನ್ನ ಸ್ಟೀಲ್ ಇಡ್ಲಿ ಕುಕ್ಕರು, ಇಡ್ಲಿ ಪಾತ್ರೆ. ನನ್ಗೆ ಆಸೆ ಇದೆ, ನಾನು ಕಂಚಿಂದು ತಗೋಬೇಕು ಇಡ್ಲಿ ಪಾತ್ರೆ ಅಂತ ಹೇಳಿ. ಕಲಾಯ ಹಾಕ್ಸಿರೋದು ಅದೇ. ನಾನು ನಿಮ್ಗೆ ಲಾಸ್ಟ್ ಟೈಮ್ ಹೇಳ್ಬೇಕು, ಸ್ವಲ್ಪ ಮಿಸ್ಟೇಕ್ ಆಗಿದೆ. ಹಿತ್ತಾಳೆಗೆ ಕಲಾಯ ಹಾಕಿಸ್ತೀವಿ, ಕಂಚಿಗೆ ಕಲಾಯ ಹಾಕ್ಸಲ್ಲ. ಕಂಚಿನ ಪಾತ್ರೆ ಡೈರೆಕ್ಟ್ ಆಗಿ ನಾವು ಅಡಿಗೆಗೆ ಬಳಸ್ಬೋದು, ಹಿತ್ತಾಳೆಗೆ ಕಲಾಯ ಹಾಕಿಸ್ತೀವಿ. ಆದ್ರೆ ಕಂಚಿನ ಪಾತ್ರೆನ ಒಗ್ಗರಣೆ ಹಾಕಿ ಅಡ್ಗೆಗೆ ಬಳಸ್ಬೋದಾ, ಅದು ನಂಗೆ ಅಷ್ಟು ಇನ್ಫಾರ್ಮೇಶನ್ ಬಳಸ್ತಾ ಇದ್ದೀನಿ ನಾನು. ಕಲಾಯ ಹಾಕ್ಸಿರೋ ಅಂತ ಪಾತ್ರೆಗಳನ್ನ ನಾವು ಒಗ್ಗರಣೆಗೆ ಬಳಸ್ಬೋದು ಅಂತ ಅಮ್ಮ ಹೇಳ್ತಾರೆ. ಇಡ್ಲಿ ನೋಡಿ ಹೂ ಇದ್ದಂಗಿದೆ, ಅಷ್ಟು ಚೆನ್ನಾಗಿದೆ. ಸ್ಪಾಂಜಿ ಒಳಗಡೆ ಎಲ್ಲ ಪೂರ್ತಿ ಪದ್ರು ಬಂದಿದೆ. ಈ ರೀತಿ ಇಡ್ಲಿ ಬರ್ಬೇಕು. ನಿಮಗೆ ರೆಸಿಪಿ ಇಷ್ಟ ಆಯ್ತಾ? ಇಷ್ಟ ಆದ್ರೆ ಗೊತ್ತಲ್ಲ, ಪ್ಲೀಸ್ ಬಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆನ ತಿಳಿಸಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದು ನಮ್ಮ ಮಾರ್ನಿಂಗ್ ಬ್ರೇಕ್ಫಾಸ್ಟ್. ತುಂಬಾ ಚೆನ್ನಾಗಿತ್ತು. ಎಲ್ರು ಹೊಟ್ಟೆ ತುಂಬಾ ಬ್ರೇಕ್ಫಾಸ್ಟ್ ಮಾಡಿದ್ರು. ಅಷ್ಟೇ ಅಲ್ವಾ ನಮಗೂ ಹೆಣ್ಮಕ್ಳಿಗೆ ಬೇಕಾಗಿರೋದು. ಕಷ್ಟಪಟ್ಟು ಮಾಡಿದಾಗ ತೃಪ್ತಿಯಿಂದ ಎಲ್ಲರೂ ತಿಂದ್ಬಿಟ್ರೆ ನಮ್ಮ ಹೊಟ್ಟೆ ತುಂಬದಷ್ಟು ಸಂತೋಷ ಆಗುತ್ತೆ. ಇನ್ನ ಇದೆಲ್ಲ ಮುಗಿಸಿ ಕಿಚನ್ ಕ್ಲೀನಿಂಗ್ ಮಾಡಿ ಎಡಿಟಿಂಗ್ ಮಾಡ್ತಾ ಕೂತಿದ್ದೀನಿ ನಾನು. ನಿಮ್ಮೆಲ್ಲರ ಪ್ರೀತಿಗೆ ಥ್ಯಾಂಕ್ ಯು ಸೋ ಮಚ್.